ಸಂತೋಷ್ ಗುರೂಜಿ ಅವರು ಸಂಪರ್ಕದಲ್ಲಿದ್ದಾರೆ. ಗುರುಜಿ ನಮಸ್ತೆ. ಹರೇ ಕೃಷ್ಣ. ಗುರುಜಿ, ಈಗ ನೀವು ಸಾಕಷ್ಟು ಭಕ್ತಿ ಗೀತೆಗಳನ್ನ ಬರೆದಿದ್ದೀರಾ, ಸಾಕಷ್ಟು ಗಾಯಕರ ಜೊತೆಯಲ್ಲಿ ಕೆಲಸ ಮಾಡಿದ್ದೀರಾ. ಅದರಲ್ಲಿ ಎಸ್ ಜಾನಕಿ ಅಮ್ಮ ಅವರು ಕೂಡ ಒಬ್ಬರು. ಸೊ ಎಷ್ಟು ಹಾಡುಗಳನ್ನ ಹೇಳಿದ್ದಾರೆ ಗುರುಜಿ ನೀವು ಬರೆದಿರೋದು? ನೋಡಿ, ಅವಾಗ ಬಹಳ ಹಿಂದಿನ ಇದು, ಬಟ್ ಅದು ಅವ್ರ ಹತ್ರ ಸಂಪೂರ್ಣವಾಗಿ ಹಾಡಿಸ್ಲಿಕ್ಕೆ ಆಗಿರ್ಲಿಲ್ಲ. ಅವಾಗ ಅವರಿಗೆ ಹೆಲ್ತ್ ಪ್ರಾಬ್ಲಮ್ ಆಗಿದ್ರಿಂದ. ಆದ್ರೆ ಬರೀ ಚಿತ್ರಗೀತೆಗಳಲ್ಲಷ್ಟೇ ಅವರು ಸಾಧಕರಲ್ಲ. ಭಕ್ತಿಗೀತೆ ನಮ್ಮ ಕರ್ನಾಟಕದಲ್ಲಿ ಹಿಂದೆ 25 ವರ್ಷದ ಹಿಂದೆ ಯಾವುದೇ ಕಾರ್ಯಕ್ರಮಗಳು ನಡೀತಾ ಇದ್ರು ಒಂದು ಮೈಕ್ ಹಾಕುವಂತ ಒಂದು ಪದ್ಧತಿ ಇತ್ತು. ಯಾವುದೇ ಪದ್ಧತಿ ಅಂದ್ರೆ ಯಾವುದೇ ಕಾರ್ಯಕ್ರಮದಲ್ಲೂ ಮೈಕ್ ಹಾಕ್ತಾ ಇದ್ವಿ ನಾವೆಲ್ಲ ಜನ. ಅಂತ ಸಂದರ್ಭದಲ್ಲಿ ಫಸ್ಟ್ ಹಾಡೇ ಜಾನಕಿಮ್ಮ ಅವ್ರದ್ದು ಬರ್ತಾ ಇದ್ದಿದ್ದು, ಗಜಮುಖನೆ ಗಣಪತಿಯೇ ನಿನಗೆ ವಂದನೆ ಅಂತ. ಅಂದ್ರೆ ಜಾನಕಮ್ಮನವರ ವಾಯ್ಸ್ ಕೇಳೋದ್ರ ಮುಖಾಂತರನೇ ಕರ್ನಾಟಕದಲ್ಲಿ ಹಬ್ಬ ಪ್ರಾರಂಭ ಆಗ್ತಿತ್ತು ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು. ಅಂದ್ರೆ ಅಷ್ಟು ದೊಡ್ಡ ಶಕ್ತಿಯಾಗಿ ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲೇ ಬೆಳೆದಂತವ್ರು. ದೊಡ್ಡ ವಿಶೇಷ ಅಂತಂದ್ರೆ ಜಪಾನಿ ಭಾಷೆಯಲ್ಲಿ ಸಹ ಇವರು ಹಾಡಿದ್ದಾರೆ. 20 ಭಾಷೆಗಳಲ್ಲಿ ಜಪಾನಿ ಭಾಷೆಯು ಕೂಡ ಒಂದು. ಯೋಚನೆ ಮಾಡಿ ಯಾವ ಮಟ್ಟದ ಒಂದು ಸರಸ್ವತಿಯ ವರಪುತ್ರಿ ಅನ್ನೋದನ್ನ ಗೊತ್ತಾಗತ್ತದ. ಆಮೇಲೆ ಬಿ ಶ್ರೀನಿವಾಸ್ ಜೊತೆ ಹಾಡಿದ್ದು ಒಂದು, ಆಮೇಲೆ ನಮ್ಮ ಗಾನಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಹಾಡಿದ್ದು ಇದ್ರು ಕೂಡ ನಮ್ಮ SPB ಅವ್ರ ಜೊತೆನಲ್ಲಿ, SPB ಅವರಿಗೆ ದೊಡ್ಡ ಶಕ್ತಿ ಅಂತ ನಾವೆಲ್ಲ ಕರಿತಾ ಇದ್ವಿ. ಅಂತ ಬಾಲಸುಬ್ರಹ್ಮಣ್ಯಂ ಅವರು ಇವರಿಗೆ ಮಗನ್ ರೂಪದಲ್ಲಿ ಇದ್ರು. ಅಂದ್ರೆ ಯಾವ ಮಟ್ಟಕ್ಕೆ ಇವ್ರ ಸ್ಥಾನ ಇರ್ಬೋದು ಅಂತ. ಇವರಿಗೆ ಭಾರತ ರತ್ನ ಬರಬೇಕಾಗಿತ್ತು, ಅದು ಅಲ್ಲದೆ ಇದ್ರು ಕೂಡ, ಬರ್ಲಿಲ್ಲ ಅಂತಾದ್ರೂ ಕೂಡ ಯಾವತ್ತಿದ್ರು ಭಾರತದ ಒಂದು ರತ್ನವೇ ಇವರು. ಯಾಕೆಂತಂದ್ರೆ ಇವ್ರನ್ನ ಮತ್ತೊಮ್ಮೆ ಯಾರೇ ಆಗ್ಲಿ ಅವರ ಸ್ಥಾನಕ್ಕೆ ನಿಲ್ಲಿಕ್ಕೆ ಇನ್ನು ಯಾರು ಹುಟ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅನ್ಸುತ್ತೆ. ಸುವರ್ಣ ಯುಗ ಅಂತಾರಲ್ಲ, ಸುವರ್ಣ ಯುಗದಲ್ಲಿ ಬರುವಂತವ್ರು ಕೆಲವೇ ವ್ಯಕ್ತಿಗಳು ಇಂಥವ್ರು. ಹೌದು. ಈಗ ನೋಡಿ, ಇಡೀ ದೇಶದಲ್ಲಿ ಒಂದು ಹಾಡುಗಾರ್ತಿ ಅಂತೇಳಿ ಕರೆದ್ರೆ ಎರಡೇ ಹೆಸರು ಮೊದ್ಲಿಗೆ ಬರೋದು. ಒಂದು ಲತಾ ಮಂಗೇಶ್ಕರ್, ಇನ್ನೊಂದು ಎಸ್ ಜಾನಕಿ ಅಮ್ಮ. ಎಸ್ ಜಾನಕಿ ಅಮ್ಮ ಅವರ ಹಾಡು ಇವತ್ತು ನಾನಿನ್ನ ಬಿಡಲಾರೆ ಹಾಡಿರ್ಲಿ, ಗಗನವು ಎಲ್ಲೋ ಹಾಡಿರ್ಲಿ, ಅಥವಾ ಶಿವ ಶಿವ ಅನ್ನುವಂತ ಹಾಡಿದೆ, ಭಾರತ ಭೂಷಿರ ಹಾಡುಗಳಿದಾವಲ್ಲ, ಈ ಹಾಡುಗಳಿಗೆ ಇವತ್ತು ಎಷ್ಟೋ ರೀಮಿಕ್ಸ್ ಮಾಡಿ ಹಾಡೋರಂತವ್ರು ಇದ್ದಾರೆ ಹಾಡುಗಾರ್ತಿಯರು. ಆದ್ರೆ ಅವರ ಹಾಡಿಗೆ ಸರಿಸಮಾನವಾಗಿ ಕೂತ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಆ ಒಂದು ವಾಯ್ಸ್ ಬರ್ಲಿಕ್ಕೂ ಸಾಧ್ಯ ಇಲ್ಲ. ಭಾಗ್ಯದ ಲಕ್ಷ್ಮಿ ಬಾರಮ್ಮ ಹಾಡನ್ನ ಒಂದು ಹೊಸ ಒಂದು ಚೇತನ ಅದಕ್ಕೆ ಕೊಟ್ಟಿದ್ದೆ ಈ ಎಸ್ ಜಾನಕಿ ಅವರ ಧ್ವನಿ. ಹಂಗಿದ್ಮೇಲೆ ಇವರಿಗೆ 32 ಪುರಸ್ಕಾರ ಬಂದಿದೆ ಅಂತ ಹೇಳ್ತೀವಿ. ಯಾವುದೇ ಪುರಸ್ಕಾರಗಳು ಕೂಡ ಇವ್ರ ಒಳಗಡೆ ಸೇರಲ್ಪಡ್ತದೆ ಬಿಟ್ರೆ ಇವರಿಗೆ ಒಂದು ಹೆಚ್ಚಿನ ಗತ್ತು ಕೊಡೋದಿಲ್ಲ. ನೀವು ಬೇರೆ ಬೇರೆ ಸರ್ಕಾರ, ಆಂಧ್ರ ಸರ್ಕಾರ, ತಮಿಳುನಾಡು ಸರ್ಕಾರ, ಕೇರಳ ಸರ್ಕಾರ, ಕರ್ನಾಟಕ ಸರ್ಕಾರಗಳೆಲ್ಲ ಬಂದು ಒಂದೊಂದು ಪ್ರಶಸ್ತಿ ಕೊಟ್ರಲ್ಲ, ಅದು ಕೊಟ್ಟಿರೋದು ಏನಕ್ಕೆ ಅಂತಂದ್ರೆ ಎಸ್ ಜಾನಕಿ ಅವರಿಗೆ ಕೊಟ್ರೆ ಈ ಸರ್ಕಾರಕ್ಕೊಂದು ಘನತೆ ಅನ್ನೋದೇ ಬಿಟ್ರೆ ಎಸ್ ಜಾನಕಿ ಅವರ ಶಕ್ತಿ ಮೇಲಾಗಿಲ್ಲ. ಹೌದೌದು, ನಾವು ಕೂಡ ಎಸ್ ಜಾನಕಿ ಕೊಟ್ಟಿದೀವಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ಆ ಸರ್ಕಾರದವ್ರು ಕೊಟ್ಟಿದ್ದಾರೆ ವಿನಃ ಎಸ್ ಜಾನಕಿ ಅವರಿಗೆ ಒಂದು ಮುಷ್ಟಿ ಜಾಸ್ತಿ ಆಗುವಂತದ್ದು ಏನಿಲ್ಲ. ಯಾಕೆಂದ್ರೆ ಶಾರದೆ ಅವ್ರನ್ನ ಆ ಮಟ್ಟಕ್ಕೆ ತಗೊಂಡೋಗಿ ಇಟ್ಬಿಟ್ಟಿದ್ದಾರೆ. ಇನ್ನೊಂದು ಮಾತು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಏನಂತಂದ್ರೆ, ನಾವು ಎಷ್ಟೋ ಹಾಡುಗಾರನ್ನ ನೋಡ್ತಿರ್ತೀವಿ, ಹಾಡುವಾಗ ಅವರು ಹಾವ ಭಾವ ಕುಣಿತ ಕೈಯಲ್ಲಿ ಚಿತ್ಕಿ ಹೊಡೆದು ಹಾಡ್ತಕ್ಕಂಥದ್ದು ತಾಳಕ್ ತಕ್ಕನಾಗೆಲ್ಲ ನೋಡ್ತೀವಿ. ಆದ್ರೆ ಈ ದೇಶ ಕಂಡಂತ 2 ಹಾಡುಗಾರರಲ್ಲಿ ಒಂದು ಲತಾ ಮಂಗೇಶ್ಕರ್ ಮತ್ತೆ ಇವರು ನಿಂತ್ರೆ, ಒಂದು ಚೀಟಿನೋ ಅಥವಾ ಒಂದು ಪುಸ್ತಕನೋ ಹಿಡ್ಕೊಂಡು ನಿಂತರೆ ಯಾವುದೇ ಆಟಗಳು ಇರೋದಿಲ್ಲ. ಗಂಭೀರವಾಗಿ ಏನು ಸಾಕ್ಷಾತ್ ಸರಸ್ವತಿಯ ಪ್ರತಿಮೆ ನಿಂತಿದೆಯೇನೋ ಅನ್ನೋ ತರದಲ್ಲಿ ನಿಂತ್ಬಿಟ್ಟು ಹಾಡ್ತಾರೆ. ಆಮೇಲೆ ನವರಸಗಳಲ್ಲೂ ಎಲ್ಲ ರಸಗಳಿಗೂ ಭಾವಾತ್ಮಕವಾಗಿ ಹಾಡ್ತಕ್ಕಂಥದ್ದು ಎಸ್ ಜಾನಕಿ ಅಮ್ಮ. ನಿಮ್ಗೊಂದು ನೆನಪಾಗ್ಬೋದು, ಹಳ್ಳಿ ಮೇಷ್ಟ್ರೆ ಹಾಡಿನಲ್ಲಿ ಆ ಟೀಚರು ಒಂದು ಹಾಡುವಂತ ರೀತಿಗೆ ಒಂದು ಧ್ವನಿ ಕೊಡ್ತಾರೆ, ಎಷ್ಟು ಸೀರಿಯಸ್ ಆಗಿ ಗಂಭೀರವಾಗಿ ಕೊಟ್ಟಿರ್ತಾರೆ. ಅದ್ರೊಳಗೆ ಯಾವುದೇ ರೀತಿ ಒಂದು ಮುಖಭಾವಗಳು ಚೇಂಜ್ ಆಗದೆ ಇರೋ ರೀತಿಯಲ್ಲಿ ಕೊಡ್ತಾರ. ಅಂದ್ರೆ ಅವರಲ್ಲಿ ಇರ್ತಕ್ಕಂಥ ಒಂದು ನಿಷ್ಠೆ, ಶಕ್ತಿ, ಅದನ್ನ ನಿಜವಾಗ್ಲೂ ಇನ್ನೊಂದು ಕಂಪೇರ್ ಮಾಡಕ್ ಸಾಧ್ಯವೇ ಇಲ್ಲ. ಒಂದು ಸಂಧಾನ ನನಗೆ ಏನಂದ್ರೆ, ಅವ್ರು ಯಾವ ಹೇಳಿದ ಮಾತನ್ನೇ ನನಗೆ ನೆನಪಾಗತ್ತೆ. ಎಷ್ಟೋ ಭಾಷೆಗಳಲ್ಲಿ ಹಾಡಿದೀನಿ, ಆದ್ರೆ ಕನ್ನಡ ಭಾಷೆನಲ್ಲಿ ಹಾಡ್ಬೇಕಾದ್ರೆ ನನಗೆ ಒಂದು ಬೇರೆನೆ ಒಂದು ಫೀಲ್ ಆಗತ್ತೆ ಅಂತ ಹೇಳ್ತಾ ಇದ್ರು. ಅದೇ ತರದಲ್ಲಿ ಇವತ್ತು ಕಡೆಗೂ ಅವ್ರು ಉಳಿದಿದ್ದು ಕರ್ನಾಟಕದಲ್ಲಿ
ಕಡೆಗೂ ಕೊನೆ ಉಸಿರು ಎಳೆದಿದ್ದು ಕರ್ನಾಟಕದಲ್ಲಿ. ಹೌದು. ಅಂತ ರಾಜ್ಯ ಸಂಸ್ಥಾನದ ಮೈಸೂರು ನಗರದಲ್ಲೇ ಅವ್ರು ಯಾವತ್ತಿಗೂ ಚಿರಾಯುವಾಗಿ ಉಳಿತಾರೆ ಅನ್ನುವಂತ ಒಂದು ನಂಬಿಕೆನಲ್ಲಿ ಅವ್ರು ನಮ್ಮನ್ನು ಅಗಲಿದ್ದಾರೆ. ಓಕೆ. ಬಟ್ ಅಗಲಿದ್ದಾರೆ ಅಂತ ಹೇಳೋಕ್ ನಾನು ಇಷ್ಟಪಡೋದಿಲ್ಲ. ಯಾವತ್ತೂ ಅವ್ರು ಕರ್ನಾಟಕದಲ್ಲಿ ಇದ್ದೇ ಇರ್ತಾರೆ ಅನ್ನೋದು ಅನ್ಸುತ್ತೆ. ಫೈನ್. ಥ್ಯಾಂಕ್ ಯು ಸಂತೋಷ್. ಗಾಯನ ಲೋಕದಲ್ಲಿ ಓಕೆ, ಥ್ಯಾಂಕ್ ಯು ನಿಮ್ಮ ನುಡಿ ನಮನವನ್ನು ಸಲ್ಲಿಸೋದಕ್ಕೆ. ಥ್ಯಾಂಕ್ ಯು ಪೃಥ್ವಿ ಭಟ್ ನಮ್ಮ ಜೊತೆ ಜಾಯಿನ್ ಆಗಿದ್ದಕ್ಕೆ, ನಿಮ್ಮ ಗೀತ ನಮನವನ್ನು ಸಲ್ಲಿಸೋದಕ್ಕೆ. ಎಸ್ ಜಾನಕಿ ಅಮ್ಮ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ.